everyone fine. ಬಾಗಲಕೋಟೆಯಲ್ಲಿ ನಿರಂತರವಾದಂಥ ಮಳೆಯಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಇವತ್ತು ಸಚಿವ ತಿಮ್ಮಾಪುರ ಅವರು ಭೇಟಿ ಕೊಟ್ಟಿದ್ರು. ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಸ್ವತಃ ಅವರ ವೀಕ್ಷಣೆ ಮಾಡಿದ್ದಾರೆ. ಘಟಪ್ರಭಾ ನದಿ ಪ್ರವಾಹ ವೀಕ್ಷಣೆಯನ್ನ ಮಾಡಿದ್ದಾರೆ ಸಚಿವ ತಿಮ್ಮಾಪುರ. ಮುಧೋಳ ಯಾದವಾಡ ಸೇತುವೆಗೆ ಸಚಿವ ತಿಮ್ಮಾಪುರ ಭೇಟಿ ಕೊಟ್ಟಿದ್ದಾರೆ. ಮುಧೋಳ ಹೊರವಲಯದಲ್ಲಿ ಘಟಪ್ರಭಾ ನದಿಗಿರುವಂಥ ಸೇತುವೆ. ಬಾಗಲಕೋಟೆಯಲ್ಲಿ ನಿರಂತರ ಮಳೆಯಿಂದ ಒಂದಷ್ಟು ಆತಂಕ ಕೂಡ ಹೆಚ್ಚಾಗಿದೆ, ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಇದೇ ಸಂದರ್ಭದಲ್ಲಿ ಸಚಿವ ತಿಮ್ಮಾಪುರ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಅವಲೋಕಿಸಿದ್ದಾರೆ. ಮುಧೋಳ ಯಾದವಾಡ ಸೇತುವೆಗೆ ಸಚಿವ ತಿಮ್ಮಾಪುರ ಭೇಟಿಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ ಒಂದು ವಾಕ್ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ. ಪಶ್ಚಿಮ ಘಟ್ಟ ಮತ್ತು ಗಡಿ ಭಾಗದಲ್ಲಿ ಬಿಟ್ಟು ಬಿಡದ ಸುರಿಯುತ್ತಿರುವ ಮಳೆಯಿಂದಾಗಿ ಏನು ಘಟಪ್ರಭಾ ನದಿಗೆ ಅಪಾರ ಪ್ರಮಾಣದ ನೀರು ಕೂಡ ಬರ್ತಿರುವಂತದ್ದು. ನಾನೀಗ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಏನು ಮುಧೋಳದ ಬ್ರಿಡ್ಜ್ ನಲ್ಲಿ ಇದ್ದೇನೆ. ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದು ಯಾವ ರೀತಿಯಾಗಿ ಘಟಪ್ರಭಾ ನದಿಗೆ ನದಿಯ ನೀರಿನ ರಭಸ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡಬಹುದು ನೀವು ದೃಶ್ಯಾವಳಿಗಳಲ್ಲಿ. ಈಗಾಗಲೇ ಘಟಪ್ರಭಾ ನದಿಗೆ 72 ಕ್ಯೂಸೆಕ್ಸ್ ಅಧಿಕ ಪ್ರಮಾಣದ ನೀರನ್ನ ಕೂಡ ಹರಿಬಿಡಲಾಗಿರುವಂತದ್ದು. ಮುಖ್ಯವಾಗಿ ಬಾಗಲಕೋಟೆಯ ಜಿಲ್ಲೆಯ ಸಂಬಂಧಪಟ್ಟಂತೆ ಮುಧೋಳದ ಒಂದು ಬ್ಯಾರೇಜ್ ಏನಿದೆ, ಇದು ಮುಧೋಳ ಬ್ಯಾರೇಜ್ ಇರತಕ್ಕಂತ ಯಾದವಾಡ ಮತ್ತು ಹತ್ತಾರು ಹಳ್ಳಿಗೆ ಮುಖ್ಯವಾಗಿ ಹೋಗುವಂತ ರಸ್ತೆಯ ಸಾಯಂಕಾಲದವರೆಗೆ ಕಡಿತ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಇಲ್ಲಿ ಸುಮಾರು ಸಾವಿರಾರು ವಾಹನ ದಟ್ಟಣೆ ಇರ್ತಕ್ಕಂತ ಘಟಪ್ರಭಾ ನದಿಗೆ ಹೊಂದಿಕೊಂಡಿರ್ತಕ್ಕಂತ ಬ್ಯಾರೇಜ್ ಇದಾಗಿರುವಂತದ್ದು. ಏನು ಮುಖ್ಯವಾಗಿ ಘಟಪ್ರಭಾ ನದಿಗೆ ಇದೇ ಬ್ಯಾರೇಜ್ ನಲ್ಲಿ ಈಗಾಗಲೇ ಉಸ್ತುವಾರಿ ಸಚಿವ ಆರ್ ಬಿ ತಿಮ್ಮಾಪುರ ಅವರು ಭೇಟಿ ಕೊಟ್ಟು ವೀಕ್ಷಣೆ ಕೂಡ ಮಾಡಿರುವಂತದ್ದು. ಈಗಾಗಲೇ ಮಿರ್ಜಿ, ಒಂಟಗೋಡಿ, ಮಲ್ಲಾಪುರ ಗ್ರಾಮಕ್ಕೆ ಕೂಡ ಭೇಟಿ ಕೊಟ್ಟು ತಗ್ಗು ಪ್ರದೇಶದಲ್ಲಿರ್ತಕ್ಕಂತ ನದಿ ಪಾತ್ರದ ಜನರನ್ನ ಬೇರೆ ಹಳ್ಳಿಗೆ ಸ್ಥಳಾಂತರ ಮಾಡಿ ಗಂಜಿ ಕೇಂದ್ರವನ್ನ ಕೂಡ ಮಾಡಿರುವಂತದ್ದು. ಈ ಭಾಗದಲ್ಲಿ ನೋಡಬಹುದು ನದಿಯ ನೀರಿನ ರಭಸ ಯಾವ ರೀತಿಯಾಗಿದೆ. ಅಲ್ಲಿ ಕಬ್ಬು ಬೆಳೆ ಸಂಪೂರ್ಣವಾಗಿ ಮುಳುಗಡೆ ಹಂತದಲ್ಲಿರುವಂತದ್ದು. ಒಟ್ಟು ಈ ಸಾಯಂಕಾಲದವರೆಗೆ ಏನಾದ್ರೂ ಯಾದವಾಡ ಬ್ರಿಡ್ಜ್ ಏನಾದ್ರೂ ಮುಳುಗಿದ್ದೆ ಆದ್ರೆ ಹತ್ತಾರು ಹಳ್ಳಿಗೆ ಹೋಗುವಂತ ಸಂಪರ್ಕ ಕಲ್ಪಿಸಬೇಕಂತ ಏನಿದೆ ಬ್ಯಾರೇಜ್ ಇದೆ ಸಂಪೂರ್ಣವಾಗಿ ಮುಳುಗಡೆ ಹಂತಕ್ಕೂ ಕೂಡ ಬಂದು ನಿಂತಿರುವಂತದ್ದು. ಇನ್ನು ಈ ಬ್ಯಾರೇಜ್ ಏನಾದ್ರೂ ಮುಳುಗಿದ್ದೆ ಆದ್ರೆ ಚಿಂಚಗಂಟಿಗೆ ಹೊಂದಿಕೊಂಡಿರ್ತಕ್ಕಂತ ಬ್ಯಾರೇಜಿನ 8 ಗ್ರಾಮಗಳು ಕೂಡ ಪ್ರವಾಹದ ಆತಂಕ ಎದುರಿಸುವಂತ ಸಾಧ್ಯತೆ ಕೂಡ ಇರುವಂತದ್ದು. ಒಟ್ಟಿನಲ್ಲಿ ಬಾಗಲಕೋಟೆಯ ಜಿಲ್ಲೆಗೆ ಸಂಬಂಧಪಟ್ಟಂತೆ ಘಟಪ್ರಭಾ ನದಿಗೆ ದಿನದಿಂದ ಬರ್ತಕ್ಕಂತ ಏನು ನದಿಯ ನೀರಿನ ಪ್ರಮಾಣ ಹೆಚ್ಚುತ್ತಿರುವುದರಿಂದಾಗಿ 21 ಗ್ರಾಮಗಳಿಗೆ ಈಗಾಗಲೇ ಪ್ರವಾಹದ ಆತಂಕ ದಿನೇ ದಿನೇ ಕೂಡ ಹೆಚ್ಚಾಗ್ತಿರುವಂತದ್ದು. ಏನು ಘಟಪ್ರಭಾ ನದಿಯ ಒಂದು ನೀರಿನ ರಭಸ ನೋಡಿ ಈಗಾಗಲೇ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನ ಕೂಡ ಮಾಡಿರುವಂತದ್ದು. ಇದಿಷ್ಟು ಬಾಗಲಕೋಟೆಯಿಂದ ಗುರು ಹಿರೇಮಠ, ಟಿವಿ5 ಕನ್ನಡ. ಇಲ್ಲಿ ಬಸ್ಸು ಕೈ